ನಮಸ್ಕಾರ. ಇವತ್ತಿನ ಈ ಎಕ್ಸ್ಪ್ಲೇನರ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಭಾರತೀಯ ಶೇರ್ ಮಾರುಕಟ್ಟೆಯ ಇತಿಹಾಸದಲ್ಲೇ ಬಹುಶಃ ಅತಿದೊಡ್ಡ ಬಿರುಗಾಳಿ ಎಬ್ಬಿಸಿರೋ ಒಂದು ವಿಚಾರದ ಬಗ್ಗೆ ಮಾತಾಡ್ತಿದ್ದೀವಿ. ಅದೇ ರಿಲಯನ್ಸ್ ಜಿಯೋ ಮೆಗಾ ಐಪಿಒ. ಇದ್ರ ಸುತ್ತ ಎಷ್ಟೋ ವದಂತಿಗಳಿವೆ, ಅಷ್ಟೇ ಫ್ಯಾಕ್ಟ್ಸ್ ಕೂಡ ಇವೆ. ಎಲ್ಲವನ್ನೂ ಇವತ್ತು ಕಂಪ್ಲೀಟಾಗಿ ಡಿಕೋಡ್ ಮಾಡೋಣ ಬನ್ನಿ. ಭಾರತದ ಅತಿದೊಡ್ಡ ಐಪಿಒ ಆದಷ್ಟು ಬೇಗ ಬರ್ತಿದ್ಯಾ? ಈಗ ಎಲ್ಲೆಲ್ಲೋ ಇದೇ ಪ್ರಶ್ನೆ ಕೇಳ್ತಿದೆ ಅಲ್ವಾ? ಇಡೀ ಫೈನಾನ್ಷಿಯಲ್ ಜಗತ್ತು ಮುಖೇಶ್ ಅಂಬಾನಿಯವರ ಈ ನೆಕ್ಸ್ಟ್ ಬಿಗ್ ಮೂವ್ ಬಗ್ಗೆನೇ ಚರ್ಚೆ ಮಾಡ್ತಿದೆ. ಆದ್ರೆ ಈ ಕ್ಯೂರಿಯಾಸಿಟಿ ಹಿಂದಿನ ರಿಯಲ್ ಸ್ಟೋರಿ ಏನು ಅನ್ನೋದನ್ನ ನಾವು ನೋಡ್ಬೇಕಿದೆ. ಸರಿ, ತಡ ಮಾಡೋದು ಬೇಡ. ಈ ಜಿಯೋ ಹೈಪ್ನ ಅಸಲಿಯತ್ತನ ಅರ್ಥ ಮಾಡ್ಕೊಳ್ಳೋಕೆ ನಾವು 5 ಪ್ರಮುಖ ವಿಚಾರಗಳನ್ನ ಕವರ್ ಮಾಡ್ತೀವಿ. ಈ ಮೆಗಾ ಲಿಸ್ಟಿಂಗ್ನ ಅಂದಾಜು, ಟೆಲಿಕಾಂ ಆಚೆಗಿನ ಜಿಯೋ ಸಾಮ್ರಾಜ್ಯ, ಆಮೇಲೆ ಆ ಫ್ರೆಶ್ ಇಶ್ಯೂ ಟ್ವಿಸ್ಟ್, ಲಾಂಚ್ ಟೈಮ್ಲೈನ್, ಹಾಗೆ ಕೊನೆಯದಾಗಿ ರಿಸ್ಕ್ ಫ್ಯಾಕ್ಟರ್ಸ್. ಮೊದಲನೇದಾಗಿ ಮೆಗಾ ಲಿಸ್ಟಿಂಗ್ ಅಂದಾಜು. ಇದು ನಿಜಕ್ಕೂ ಭಾರತದ ಅತಿದೊಡ್ಡ ಐಪಿಒ ಆಗಲಿದೆಯಾ? ಇದರ ಸ್ಕೇಲ್ ಎಷ್ಟಿದೆ ಅಂತ ನೋಡೋಣ. ಇಲ್ಲಿರೋ ನಂಬರ್ಸ್ ನೋಡಿದ್ರೆ ನಿಜಕ್ಕೂ ತಲೆ ತಿರುಗುತ್ತೆ. ವಿಶ್ಲೇಷಕರ ಪ್ರಕಾರ ಜಿಯೋದ ಒಟ್ಟು ವ್ಯಾಲ್ಯೂಯೇಷನ್ $130 ಬಿಲಿಯನ್ನಿಂದ $180 ಬಿಲಿಯನ್ ಡಾಲರ್ಗಳಷ್ಟಿದೆ. ಅಂದ್ರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದ್ರೆ ಬರೋಬ್ಬರಿ 11 ಲಕ್ಷ ಕೋಟಿಯಿಂದ 15 ಲಕ್ಷ ಕೋಟಿ ರೂಪಾಯಿಗಳು. ಜಸ್ಟ್ ಊಹಿಸ್ಕೊಳ್ಳಿ, ಕಂಪನಿಯ ಬೃಹತ್ ಗಾತ್ರ ಎಷ್ಟಿದೆ ಅಂತ ಇದ್ರಿಂದನೇ ಗೊತ್ತಾಗುತ್ತೆ. ಈ ಐಪಿಒ ಮೂಲಕ ಮಾರುಕಟ್ಟೆಯಿಂದ ಸುಮಾರು $4 ಬಿಲಿಯನ್ನಿಂದ $4.5 ಬಿಲಿಯನ್ ಹಣ ಎತ್ತುವ ನಿರೀಕ್ಷೆಯಿದೆ. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆಗ್ಲೇ ಇದ್ರ ಮೇಲೆ ಕಣ್ಣಿಟ್ಟಿದ್ದಾರೆ. ಇದು ಏನಾದ್ರೂ ಸಕ್ಸಸ್ ಆದ್ರೆ ಭಾರತದ ಐಪಿಒ ಹಿಸ್ಟ್ರಿನೇ ಕಂಪ್ಲೀಟಾಗಿ ಬದಲಾಗಿ ಹೋಗುತ್ತೆ ಅಂತಾನೆ ಹೇಳ್ಬಹುದು. ಓಕೆ, ಈಗ ಎರಡನೇ ಪಾಯಿಂಟ್. ಟೆಲಿಕಾಂ ಮಾತ್ರವಲ್ಲ, ಈ ಬಿಸ್ನೆಸ್ನ ಸ್ವಲ್ಪ ಆಳವಾಗಿ ನೋಡೋಣ. ಇಲ್ಲಿ ಪಬ್ಲಿಕ್ ಆಗ್ತಿರೋದು ಬರೀ ಒಂದು ಸಿಮ್ ಕಾರ್ಡ್ ಕಂಪನಿ ಮಾತ್ರ ಅಲ್ಲ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಇಲ್ಲಿ ಗಮನಿಸಿ, ಮಾರುಕಟ್ಟೆಗೆ ಎಂಟ್ರಿ ಕೊಡ್ತಿರೋದು ಜಿಯೋ ಪ್ಲಾಟ್ಫಾರ್ಮ್ಸ್ ಲಿಮಿಟೆಡ್. ಇದರಲ್ಲಿ ಕೇವಲ ಜಿಯೋ ಟೆಲಿಕಾಂ ಅಥವಾ ಜಿಯೋ ಫೈಬರ್ ಮಾತ್ರ ಇಲ್ಲ. ಇದರ ಜೊತೆಗೆ OTT ಆ್ಯಪ್ಗಳು, ಒಂದು ಕಂಪ್ಲೀಟ್ ಡಿಜಿಟಲ್ ಎಕೋಸಿಸ್ಟಮ್, ಫ್ಯೂಚರಿಸ್ಟಿಕ್ AI ಪ್ರಾಜೆಕ್ಟ್ಗಳು ಮತ್ತೆ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ಎಲ್ಲವೂ ಸೇರ್ಕೊಂಡಿವೆ. ಅಂದ್ರೆ ಇದೊಂದು ಬರೀ ಮೊಬೈಲ್ ನೆಟ್ವರ್ಕ್ ಅಲ್ಲವೇ ಅಲ್ಲ, ಇದೊಂದು ಜಾಯಿಂಟ್ ಟೆಕ್ ಮತ್ತು ಡಿಜಿಟಲ್ ಸಾಮ್ರಾಜ್ಯ. ಈಗ ಮೂರನೇ ಮತ್ತು ಬಹಳ ಇಂಟ್ರೆಸ್ಟಿಂಗ್ ವಿಚಾರಕ್ಕೆ ಬರೋಣ. ಅದೇ ಫ್ರೆಶ್ ಇಶ್ಯೂ ಟ್ವಿಸ್ಟ್. ಇಲ್ಲಿ ಐಪಿಒ ಸ್ಟ್ರಾಟಜಿ ಸ್ವಲ್ಪ ಚೇಂಜ್ ಆಗ್ತಿದೆ. ಆರಂಭದಲ್ಲಿ ಎಲ್ರೂ ಅನ್ಕೊಂಡಿದ್ದು ಇದು OFS ಅಥವಾ ಆಫರ್ ಫಾರ್ ಸೇಲ್ ಆಗಿರುತ್ತೆ ಅಂತ. ಅಂದ್ರೆ ಈಗಿರೋ ಹೂಡಿಕೆದಾರರು ತಮ್ಮ ಶೇರ್ಗಳನ್ನ ಮಾರಿ ಪ್ರಾಫಿಟ್ ಮಾಡ್ತಾರೆ ಅಂತ. ಆದ್ರೆ ಇವಾಗ ಸೀನ್ ಬದಲಾಗಿದೆ. ಇದು ಫ್ರೆಶ್ ಇಶ್ಯೂ ಆಗೋ ಚಾನ್ಸಸ್ ಇದೆ. ಅಂದ್ರೆ ಪಬ್ಲಿಕ್ನಿಂದ ಬರೋ ಹೊಸ ಹಣ ನೇರವಾಗಿ ಕಂಪನಿಯ ಅಕೌಂಟ್ಗೆ ಹೋಗುತ್ತೆ ಮತ್ತು ಅವರ ಡೆವಲಪ್ಮೆಂಟ್ಗೆ ಯೂಸ್ ಆಗುತ್ತೆ. ಯಾಕೆ ಈ ದಿಢೀರ್ ಬದಲಾವಣೆ ಅಂತೀರಾ? ವರದಿಗಳ ಪ್ರಕಾರ ಹೂಡಿಕೆದಾರರ ನಡುವೆ ವ್ಯಾಲ್ಯೂಯೇಷನ್ ಬಗ್ಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳಿವೆಯಂತೆ. ಇಷ್ಟು ದೊಡ್ಡ ಐಪಿಒ ತರುವಾಗ ಬ್ಯಾಕ್ಗ್ರೌಂಡಲ್ಲಿ ಎಷ್ಟೆಲ್ಲಾ ಲೆಕ್ಕಾಚಾರಗಳು ನಡೀತಿರುತ್ತೆ ಅನ್ನೋದಕ್ಕೆ ಈ ಸ್ಟ್ರಾಟಜಿ ಚೇಂಜ್ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ರೈಟ್, ಹೈಪ್ ಎಲ್ಲ ಓಕೆ, ಆದ್ರೆ ಗ್ರೌಂಡ್ ರಿಯಾಲಿಟಿ ಏನು? 4ನೇ ಪಾಯಿಂಟ್, ಅನುಮೋದನೆಗಳು ಮತ್ತು ಟೈಮ್ಲೈನ್ ಬಗ್ಗೆ ಮಾತಾಡೋಣ. ಇದು ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ. ಈ 4 ಸ್ಟೆಪ್ಸ್ ಪಾಸ್ ಮಾಡ್ಲೇಬೇಕು. ಫಸ್ಟ್, DRHP ಕರಡು ಸಲ್ಲಿಕೆ ಆಗ್ಬೇಕು. ಆಮೇಲೆ ಸೆಬಿಯಿಂದ ಗ್ರೀನ್ ಸಿಗ್ನಲ್ ಸಿಗ್ಬೇಕು. ನೆಕ್ಸ್ಟ್, ಮಾರ್ಕೆಟ್ ಕಂಡೀಷನ್ಸ್ ಚೆಕ್ ಮಾಡ್ತಾರೆ. ಕೊನೆಗೆ ಫೈನಲ್ ವ್ಯಾಲ್ಯೂಯೇಷನ್ ಫಿಕ್ಸ್ ಆಗತ್ತೆ. ಡ್ರಾಫ್ಟ್ ಫೈಲಿಂಗ್ ಬೇಗ ಆಗ್ಬಹುದು, ಆದ್ರೆ ಅಫಿಷಿಯಲ್ ಅಪ್ರೂವಲ್ಸ್ ಇನ್ನೂ ಪೆಂಡಿಂಗ್ ಇದೆ ಅನ್ನೋದನ್ನ ನಾವು ಮರಿಬಾರ್ದು. ಹಾಗಾದ್ರೆ ಇಂಟರ್ನೆಟ್ನಲ್ಲಿ ಎಲ್ರೂ ಹುಡುಕ್ತಿರೋ ಆ ಪ್ರಶ್ನೆ, ಲಾಂಚ್ ಡೇಟ್ ಏನಾದ್ರೂ ಫಿಕ್ಸ್ ಆಗಿದೆಯಾ? ನೋಡಿ, ಸ್ಟ್ರೇಟ್ ಆನ್ಸರ್ ಏನಂದ್ರೆ ಖಂಡಿತ ಇಲ್ಲ. ಬಿಡುಗಡೆ ದಿನಾಂಕ ಇನ್ನೂ ಕನ್ಫರ್ಮ್ ಆಗಿಲ್ಲ. ಮಾರ್ಕೆಟ್ನಲ್ಲಿ ಎಷ್ಟೇ ಎಕ್ಸೈಟ್ಮೆಂಟ್ ಇದ್ರೂ ಎಕ್ಸ್ಪರ್ಟ್ಸ್ ಪ್ರಕಾರ ಇದು 2026ರಲ್ಲಿ ಬರ್ಬೋದು ಅಥವಾ 2027ರ ಸೆಕೆಂಡ್ ಹಾಫ್ವರೆಗೂ ಡಿಲೇ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಡಿಲೇಗೆ ಕಾರಣ ಬರೀ ಕಂಪನಿಯ ಒಳಗಿನ ವಿಚಾರಗಳಲ್ಲ, ಹೊರಗಡೆ ನಡೀತಿರೋ ಗ್ಲೋಬಲ್ ಟೆನ್ಷನ್ಸ್, ಮಾರ್ಕೆಟ್ನಲ್ಲಿರೋ ಅಸ್ಥಿರತೆ ಮತ್ತೆ ಇನ್ವೆಸ್ಟರ್ಸ್ ಸೆಂಟಿಮೆಂಟ್ ಇವೆಲ್ಲವೂ ಈ ಲಾಂಚ್ ಡೇಟ್ ಮೇಲೆ ಸಿಕ್ಕಾಪಟ್ಟೆ ಎಫೆಕ್ಟ್ ಮಾಡ್ತಿವೆ. ಓಕೆ, ಫೈನಲ್ ಆಗಿ 5ನೇ ಸೆಕ್ಷನ್, ಅಪಾಯಗಳ ನಿರ್ವಹಣೆ ಅಥವಾ ರಿಸ್ಕ್ ಫ್ಯಾಕ್ಟರ್ಸ್. ಮಾರ್ಕೆಟ್ನಲ್ಲಿ ಎಷ್ಟೇ ಹೈಪ್ ಇದ್ರೂ ನಾವು ಬ್ಲೈಂಡ್ ಆಗಿ ಹೋಗ್ಬಾರ್ದಲ್ವಾ? ಪಕ್ಕಾ ಅನಾಲಿಸಿಸ್ ಮಾಡ್ಲೇಬೇಕು. ಸೊ ಇಲ್ಲಿ ನಾಣ್ಯದ 2 ಮುಖಗಳನ್ನ ನೋಡೋಣ. ಒಂದ್ ಕಡೆ ಬಲವಾದ ಬಿಸ್ನೆಸ್ ಇದೆ, 50 ಕೋಟಿಗೂ ಹೆಚ್ಚು ಯೂಸರ್ಸ್, ಸ್ಟ್ರಾಂಗ್ 5G ನೆಟ್ವರ್ಕ್, ಗೂಗಲ್ ಮತ್ತು ಮೆಟಾದಂತಹ ಗ್ಲೋಬಲ್ ಜಾಯಂಟ್ಸ್ ಸಪೋರ್ಟ್, ಬೃಹತ್ ಡಿಜಿಟಲ್ ಎಕೋಸಿಸ್ಟಮ್ ಇವೆ. ಆದ್ರೆ ಇನ್ನೊಂದ್ ಕಡೆ ರಿಸ್ಕ್ ಕೂಡ ಇದೆ. ಅತಿಯಾದ ವ್ಯಾಲ್ಯೂಯೇಷನ್ ಬಗ್ಗೆ ಆತಂಕ ಇದೆ, ಏರ್ಟೆಲ್ನಿಂದ ಸಿಕ್ಕಾಪಟ್ಟೆ ಕಾಂಪಿಟಿಷನ್ ಇದೆ, ಜೊತೆಗೆ ರೆಗ್ಯುಲೇಟರಿ ಚೇಂಜಸ್ ಮತ್ತೆ ಮಾರ್ಕೆಟ್ ವಾಲಟಾಲಿಟಿ ಇವೆಲ್ಲ ಬಿಗ್ ಚಾಲೆಂಜಸ್. ಇವೆಲ್ಲವನ್ನೂ ನೋಡಿದಾಗ ನಮ್ಗೆ ಅನ್ಸೋದು ಒಂದೇ,
ಜಿಯೋ ಬರಿಯ ಒಂದು ಟೆಲಿಕಾಂ IPO ಅಲ್ಲ, ಇದು ಇಂಡಿಯಾದ ಡಿಜಿಟಲ್ ಫ್ಯೂಚರ್. ಅವತ್ತು ಜಿಯೋ ಎಂಟ್ರಿ ಕೊಟ್ಟಾಗ ಟೆಲಿಕಾಂ ಸೆಕ್ಟರ್ನಲ್ಲಿ ಎಂಥ ಕ್ರಾಂತಿ ಆಯ್ತು ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಈಗ ನಮ್ಮುಂದಿರೋ ದೊಡ್ಡ ಪ್ರಶ್ನೆ, ಆ ಟೆಲಿಕಾಂ ಕ್ರಾಂತಿ ಮಾಡಿದ ಜಿಯೋ ಇವಾಗ ಸ್ಟಾಕ್ ಮಾರ್ಕೆಟ್ನಲ್ಲೂ ಅದೇ ಥರ ಹೊಸ ಕ್ರಾಂತಿ ಮಾಡಕ್ಕೆ ರೆಡಿ ಆಗ್ತಿದ್ಯಾ?